ನೋಡಿ ಒಂದು ಸ್ಪೆಷಲ್ ಸ್ವೀಟ್ ಮಾಡಿದ್ದೇನೆ, ಒಳಗೆ ಫಿಲ್ಲಿಂಗ್ಸ್ ಬೇರೆ ಇದೆ. ಇದು ಕೇರಳದ ಸ್ಪೆಷಲ್ ಉನ್ನಕಾಯಿ ಅಂತ. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ, ಆಮೇಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಸಹ ಬರುವ. ಸಖತ್ತಾಗಿದೆ. ಬಾಳೆಹಣ್ಣಿನ ಏನು ಫ್ಲೇವರ್ಸ್ ಇದೆ, ಒಳಗಿನಿಂದ ತೆಂಗಿನಕಾಯಿ, ಬೆಲ್ಲ ಹಾಗೂ ಏಲಕ್ಕಿಯ ಒಂದು ಅರೋಮಾ, ತುಂಬಾನೇ ಒಳ್ಳೆಯ ಕಾಂಬಿನೇಷನ್. ಇಫ್ತಾರ್ ಸ್ಪೆಷಲ್ ಕೂಡ. ಸರಿ, ಹಾಗಾದ್ರೆ ಇನ್ಯಾಕೆ ತಡ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 3 ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ, ಚೆನ್ನಾಗಿ ಹಣ್ಣಾಗಿದೆ. ಇದನ್ನು ನಾವು ಕರೆಕ್ಟಾಗಿ ಅರ್ಧ ಮಾಡಿಕೊಂಡು ಒಂದು ಸ್ಟೀಮರಲ್ಲಿ 10 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಬೇಕು. ಅರ್ಧ ಪೀಸ್ ಮಾಡಿದೆ, ಯಾಕಂದರೆ ಸ್ಟೀಮರಲ್ಲಿ ಇಡ್ಲಿ ಇದರಲ್ಲಿ ಚೆನ್ನಾಗಿ ಫಿಟ್ ಆಗ್ತದೆ ಅಂತ. ಹೀಗೆ ಪ್ಲೇಸ್ ಮಾಡ್ಕೊಂಡು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ತೇನೆ. ಬೆಂದಂತಹ ಬಾಳೆಕಾಯಿ ತಣ್ಣಗಾದ ನಂತರ ಸಿಪ್ಪೆಯನ್ನು ತೆಗೆದುಕೊಂಡು ಒಂದು ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಳ್ಳುವ. ಗಂಟುಗಳಿಲ್ಲದಂತೆ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು ಬೇಡ ಸ್ನೇಹಿತರೆ. ಹೀಗೆ ಮಾಡೋದ್ರಿಂದ ನೀರಾಗೋದಿಲ್ಲ. ಮಿಕ್ಸಿ ಜಾರಿಗೆ ಹಾಕಿದರೆ ಖಂಡಿತವಾಗಿಯೂ ಇದು ನೀರಾಗ್ತದೆ. ಪೂರ್ತಿಯಾಗಿ ಸ್ಮ್ಯಾಶ್ ಆದ ನಂತರ ಅದರಲ್ಲಿ ಏನು ನಮಗೆ ಕಪ್ಪು ಬೀಜದ ಅಂಶ ಸಿಗ್ತದೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳುವ. ಎಷ್ಟೆಷ್ಟು ಕಾಣಿಸ್ತದೆ ನಿಮಗೆ ಅಷ್ಟನ್ನಂತೂ ಖಂಡಿತವಾಗಿಯೂ ತೆಗೆದು ಬದಿಗಿರಿಸ್ಕೊಳ್ಳಿ. ಈ ಉನ್ನಕಾಯಿಯ ಫಿಲ್ಲಿಂಗ್ಸಿಗೆ 1 ಬೌಲ್ನಷ್ಟು ತೆಂಗಿನ ತುರಿ ಒಂದು ಬಿಸಿಯಾದ ಪ್ಯಾನಿಗೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಅಥವಾ ಸಕ್ಕರೆ. ನಾನಿಲ್ಲಿ ಜೋನಿ ಬೆಲ್ಲ ತಗೊಂಡಿದ್ದೇನೆ, ಅಂದರೆ ಕೆಮಿಕಲ್ ಇಲ್ಲದಂತಹ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಕಲರ್ ಚೇಂಜ್ ಆಗಬೇಕು, ಅರೋಮ್ಯಾಟಿಕ್ ಆಗಬೇಕು, ಅಷ್ಟರವರೆಗೆ ಇದನ್ನು ಕೈಯಾಡಿಸ್ತಾ ಇರುವ. ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡೆ. ಗೋಡಂಬಿ ದ್ರಾಕ್ಷಿಯನ್ನು ಖಂಡಿತವಾಗಿಯೂ ಸೇರಿಸ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಮಾತ್ರ ಗೋಡಂಬಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಒಳ್ಳೆಯ ರುಚಿಯನ್ನು ಕೊಡ್ತದೆ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ ಅಷ್ಟೇ, ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಸಿಕ್ಕಿದ ಕೂಡಲೇ ತೆಗೆದು ಸೈಡಿಗೆ ಇಟ್ಟು ಬಿಡ್ತಾರೆ ಕೆಲವೊಂದು ರೆಸಿಪೀಸ್ಗಳಲ್ಲಿ. ಹಾಗಾಗಿ ಕೈ ಆಡಿಸ್ತಾ ಇರಬೇಕಾದ್ರೆ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಕೈಯಲ್ಲಿ ಸ್ವಲ್ಪ, ನನ್ನ ಮಗ ಕೈಯಲ್ಲಿ ಬರೆದಿದ್ದಾನೆ, ಎಷ್ಟು ತೊಳೆದ್ರೂ ಹೋಗಲಿಲ್ಲ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು, ರಜೆ ಅಲ್ಲ ಈಗ, ಹಾಗಾಗಿ ಉಪದ್ರವನದ್ದು ಈ ಥರ ಫ್ಲ್ಯಾಟ್ ಮಾಡಿಕೊಂಡು ನಾವೇನು ಸ್ಟಫಿಂಗ್ ರೆಡಿ ಮಾಡಿಟ್ಟಿದ್ದೇವೆ ಅದನ್ನು ಸ್ವಲ್ಪವೇ ಹಾಕಿಕೊಂಡು ಇದನ್ನು ಎಡ್ಜಸ್ಗಳನ್ನು ಕ್ಲೋಸ್ ಮಾಡಬೇಕು. ಎಡ್ಜಸ್ಸನ್ನು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಇನ್ನೂ ಬಾಳೆಕಾಯಿಯ ಏನು ಹಣ್ಣಿನ ಮಿಶ್ರಣ ಬೇಕು ಅಂತಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಅಲ್ಲಲ್ಲಿ ಓಪನ್ ಇದೆ ಅಂತ ಅನಿಸಿದರೆ ಈ ಥರ ಫಿಲ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ನೀಟಾಗಿ ಪೂರ್ತಿಯಾಗಿ ಕವರ್ ಆಗಬೇಕು, ಇಲ್ಲದ್ರೆ ನಾವು ಇದನ್ನು ಫ್ರೈ ಮಾಡುವಾಗ ಎಣ್ಣೆಯಲ್ಲೆಲ್ಲ ಕಾಯಿ ತುರಿ ಹರಡ್ಕೊಳ್ತದೆ. ನಾನಿಲ್ಲಿ 5 ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಬಿಸಿಯಾದ ಎಣ್ಣೆಯಲ್ಲಿ ಹಾಕ್ಕೊಂಡು ಮೀಡಿಯಮ್ ಹೀಟ್ನಲ್ಲಿ ಇದನ್ನು ಕಾಯಿಸ್ಕೊಳ್ಳುವ. ಕಲರ್ ಚೇಂಜ್ ಆಗುವವರೆಗೆ ತಿರುವಿ ಹಾಕ್ತಾ ಕಾಯಿಸ್ಕೊಳ್ಬೋದು. ಒಮ್ಮೆಗೆ 2ರಿಂದ 3 ಸಹ ಹಾಕ್ಕೊಳ್ಬೋದು ಸ್ನೇಹಿತರೆ. ಕಾಯಿ ತುರಿ ಏನು ಉಳಿದಿದೆ ಅದರಲ್ಲಿ ರುಚಿಯಾದ ಪಂಚಕಜ್ಜಾಯ ಮಾಡ್ಕೊಳ್ಬಹುದು ಅಥವಾ ತೆಂಗಿನಕಾಯಿಯ ಗಟ್ಟಿ ಮಾಡ್ಕೊಳ್ಬಹುದು. ಆ ರೆಸಿಪೀಸ್ಗಳನ್ನೆಲ್ಲ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಟ್ರೈ ಮಾಡಿ. ಚೆನ್ನಾಗಿ ಕಾದ ನಂತರ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದರೆ ರುಚಿಯಾದ ಇಫ್ತಾರ್ ಸ್ಪೆಷಲ್ ಉನ್ನಕಾಯಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.